ಎಲ್ಲರಿಗೂ ಒಳ್ಳೆಯದಾಗಲಿ ಇವರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಈಗೆಲ್ಲ ನಿಮಗೆ ಒಂದು ಸ್ಪೆಷಲ್ ಆದ ಒಂದು ಸ್ಥಳ ತೋರಿಸ್ತೀರಿ. ಇದು ನನ್ನ ಡೈರಿಗೆ ಸಂಬಂಧಪಟ್ಟಿದ್ದು. ಓಂ ಶಾಂತಿ. ನಿಮಗೆ ಹಾಗೂ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಅವ್ರಿಗೂ ಸಹ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಇವರೇ, ಇದು ನನ್ನ ಡೈರಿಗೆ ಸಂಬಂಧಪಟ್ಟಿದ್ದು. ಅದರಲ್ಲೆಲ್ಲ ಜೀವನ ಚರಿತ್ರೆಗೆ, ಆತ್ಮಕಥೆಗೆ ಸಂಬಂಧಪಟ್ಟಿದ್ದು. ಈ ಬೆಟ್ಟ ನಮ್ಮ ಮಲೆಯಿಂದ ನೋಡಿದಾಗ ನೀವು ದೂರದಲ್ಲಿ ಕಾಣಿಸುತ್ತೆ, ನಮ್ಮ ಮಲೆಯಿಂದ ನೋಡಿದಾಗ. ಹಾಗೆ ಈ ಒಂದು ಸಿಟಿ ಬಂದು ಇದೊಂದು ಸಿಟಿ, ಇದೊಂದು ದೇವಸ್ಥಾನ. ಸೀತಾ, ರಾಮ, ಲಕ್ಷ್ಮಣ, ವೀರ ಹನುಮಾನ್ ದೇವಸ್ಥಾನ. ಹೇಮಗಲ್ ಅಂತ, ಹೇಮಗಲ್. ಇದು ಕೋಲಾರ ರೋಡ್ ಇರುತ್ತೆ. ಕೋಲಾರ ಕಡೆಯಿಂದ ಗಾಡಿಗಳು ಬರ್ತಾ ಇದ್ದಾವೆ. ಇದು ಪೂರ್ವ ದಿಕ್ಕು. ಪೂರ್ವ ದಿಕ್ಕಿನಿಂದ ಗಾಡಿಗಳು ಬಂದು ಪಶ್ಚಿಮದ ಕಡೆ ಹೋಗ್ತವೆ. ಯಾವ ಕಡೆ? ಪಶ್ಚಿಮದ ಕಡೆ. ಪಶ್ಚಿಮ ಯಾವ ಕಡೆ ಇದೆ? ಈ ಕಡೆ ಇದೆ. ಆ ಪಶ್ಚಿಮದ ಕಡೆಯಲ್ಲೇ ನೋಡಿ ಬೆಟ್ಟ ಕಾಣಿಸ್ತಾ ಇದೆ. ಇದನ್ನು ಕಂಬಗುಟ್ಟ, ಹೇಮಗಲ್ಲಿನ ಕಂಬಗುಟ್ಟ ಅಂತಾರೆ. ಇದು ಎಲ್ಲ ಜೀವನ ಚರಿತ್ರೆ, ಆತ್ಮಕಥೆಗೆ ಸಂಬಂಧಪಟ್ಟಿದ್ದು. ನಿಮಗೆ ಸಮಯ ಬಂದಾಗ ಇಲ್ಲಿ ತುಂಬ ಸ್ಟೋರಿ ಇರುತ್ತೆ, ನಾನು ಹೇಳ್ತೀನಿ. ತುಂಬ ಸ್ಟೋರಿ. ಅದು ನೋಡಿ ಪಶ್ಚಿಮ ದಿಕ್ಕು. ಇದು ಉತ್ತರ ದಿಕ್ಕಿನಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಹೇಮಗಲ್ ಪೊಲೀಸ್ ಸ್ಟೇಷನ್, ಹೇಮಗಲ್ ಪೊಲೀಸ್ ಠಾಣೆ. ಈಗ ಪೊಲೀಸ್ ಠಾಣೆ ಮುಂದುಗಡೆ ಇದ್ದೀನಿ, ನಾನು ಪಕ್ಕದಲ್ಲೇ ಮುಂದುಗಡೆ ಇದ್ದೀನಿ ನೋಡಿ. ಅಲ್ಲೇ ಮುಂದುಗಡೆ ನಿಂತ್ಕೊಂಡಿದ್ದೀನಿ, ಪೊಲೀಸ್ ಸ್ಟೇಷನ್ ಮುಂದುಗಡೆ. ಒಳಗೆಲ್ಲ ಪೊಲೀಸ್ನವ್ರು ಇದ್ದಾರೆ, ಎಲ್ಲೋ ಮಾಡ್ತಿದ್ದಾರೆ ಅವ್ರದ್ದೇ ಆದ ಕೆಲಸಗಳು. ಈಗ ನೋಡಿ ಆ ಬೆಟ್ಟ ಇದೆ, ಅದರದ್ದೊಂದು ಹಿಸ್ಟ್ರಿ ಇದೆ. ತುಂಬ ನನ್ನ ಜೀವನ ಚರಿತ್ರೆಯಲ್ಲಿ ಅದು ಇಂಪಾರ್ಟೆಂಟು. ಯಾಕಪ್ಪ ಅಂದರೆ ಈ ಊರಿನಲ್ಲಿ ನಾನು ಫಸ್ಟು 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಓದಿದ್ದೀನಿ. ಹಾಸ್ಟ್ಲಲ್ಲಿದ್ದೆ. ನನ್ನ ಚರಿತ್ರೆಯಲ್ಲಿ ಹೇಳ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಫಸ್ಟಿಗೆ ನಾವು ಈ ಒಂದು ಕಂಬಗುಟ್ಟ ಹತ್ರ ಫಸ್ಟಿಗೆ ನಾವು ಒಂದು ಮರ ನೋಡಿದ್ರಿ ನೀವು. ನಾಗರಕಟ್ಟೆ ಇದೆ, ನಾಗರಕಟ್ಟೆ, ಅಶ್ವತ್ಥ ಕಟ್ಟೆ ಅಂತೀವಿ. ಇಲ್ಲಿ ಬೇವಿನ ಮರ ಮುಂದುಗಡೆ ಇನ್ನೊಂದು ಮರ ನೋಡಿದ್ರಿ ಅವಾಗಲೇ ನೀವು, ಗೊತ್ತಾಯ್ತಲ್ಲ. ಮೋಸ್ಟ್ಲಿ ಅದು ನಲ್ಲಿಕಾಯಿ ಮರ ಅನಿಸುತ್ತೆ, ಆವಾಗಲೇ ನೋಡಿದ್ದು. ಈಗ ನೋಡ್ತಾ ಇರೋದು ನೀವು ಬೇವಿನ ಮರ, ಒಳ್ಳೆ ಬೇವಿನ ಮರ ಇದು. ಅಶ್ವತ್ಥ ಕಟ್ಟೆ ಅಂದರೆ ನಾಗರಕಟ್ಟೆ ಎಲ್ಲಿದೆ ಅಂದರೆ ಆ ಕಂಬಗುಟ್ಟಕ್ಕೆ ಹೋಗೋದು ಮೊದಲೇ ಇದೆ ನೋಡಿ. ಪಕ್ಕದಲ್ಲಿ ಕಂಬಗುಟ್ಟ ಇದೆ, ಕಂಬಗುಟ್ಟದ ಪಕ್ಕದಲ್ಲಿದೆ. ಇದು ಹರಳಿ ಮರ, ಆಗಲೇ ನೋಡಿದ್ದು ಬೇವಿನ ಮರ. ಅದಕ್ಕಿಂತ ಮುಂಚೆ ನೋಡಿದ್ದು ನಲ್ಲಿಕಾಯಿ ಮರ ಅನಿಸುತ್ತೆ. ಈಗ ಇಲ್ಲಿ ಗಣಪತಿ ದೇವಸ್ಥಾನ ಇದೆ ಫಸ್ಟೇ. ಮೊದಲು ನಾನು ಚಿಕ್ಕ ಹುಡುಗ ಇಲ್ಲಿ ಓದಿದ್ದು ಅಂದರೆ 1982 ಅನಿಸುತ್ತೆ. ಸಾರಿ, 81ರಲ್ಲಿ ಅನಿಸುತ್ತೆ, 81 ಅನಿಸುತ್ತೆ. ಆಗ ನಾನು 6ನೇ ತರಗತಿ. ಆವಾಗ ಈ ದೇವಸ್ಥಾನ, ಈ ಮರಗಳು ಏನೂ ಇರಲಿಲ್ಲ. ಈಗ ನೋಡಿದ್ದು ಗಣಪತಿ ದೇವಸ್ಥಾನ ನೀವು ಹಿಂದೆ ನೋಡಿದ್ರಲ್ಲ, ಗಣಪತಿ ದರ್ಶನ ಆಯಿತು. ಆಮೇಲೆ ಈಗ ಕಂಬಗುಟ್ಟಾನ ನೋಡೋಣ. ಅಲ್ಲಿ ನೋಡಿ ಅದೇ ಮರಗಳೇ ನೀವು ಇಷ್ಟೊತ್ತು ನೋಡಿದ್ದ ಮರಗಳಿದೆಯಲ್ಲ, ಕಾರ್ ಪಕ್ಕದಲ್ಲಿ, ರೆಡ್ ಕಾರ್ ಪಕ್ಕದಲ್ಲಿ, ಅದೇ ಮರಗಳೇ ನೋಡಿದ್ದು. ಈಗ ಸ್ವಲ್ಪ ದೂರದಿಂದ ನಿಮಗೆ ತೋರಿಸ್ತಾ ಇದ್ದೀರಿ. ಈಗ ಆ ಕಂಬಗುಟ್ಟ ಹತ್ರ ನಾವು ಹೋಗ್ತಾಯಿದ್ವಿ. ಕಂಬಗುಟ್ಟ ಮುಂದುಗಡೆ ನೀವು ಈಗ ಮರ, ಆಮೇಲೆ ವಿಘ್ನೇಶ್ವರ ದೇವಸ್ಥಾನ ನೋಡಿ ಆಯಿತು. ಇಲ್ಲಿ ಹನುಮಂತ ಇದ್ದಾನೆ, ಚಿಕ್ಕದಾಗಿ ಕಾಣಿಸ್ತಿದ್ದಾರಲ್ಲ ಹನುಮಂತ. ಆ ಗುಟ್ಟಕ್ಕೆ ಫಸ್ಟು ಅಷ್ಟೇ ಇದ್ದಿದ್ದು. ಆಮೇಲೆ ಮೇಲುಗಡೆ ಒಂದು ದೇವಸ್ಥಾನ ಇತ್ತು, ಅಷ್ಟು ಬಿಟ್ಟರೆ ಅಲ್ಲಿ ಏನೂ ಇರಲಿಲ್ಲ. ಎಲ್ಲ ಈಗ ಇಂಪ್ರೂವ್ ಮಾಡಿದ್ದಾರೆ. ಏನೇನು ಇಂಪ್ರೂವ್ ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಯಾಕಂದರೆ 1980ರಲ್ಲಿ ಇಲ್ಲೇನೂ ಇರಲಿಲ್ಲ. ಆ ಪೊಲೀಸ್ ಸ್ಟೇಷನ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ, ಏನೋ ಒಂದು ಚಿಕ್ಕದಾಗಿ ಪೊಲೀಸ್ ಸ್ಟೇಷನ್ ಇತ್ತು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪೊಲೀಸ್ ಸ್ಟೇಷನ್. ಈಗ ನಾನು ಆವಾಗಲೇ ಆ ಪೊಲೀಸ್ ಸ್ಟೇಷನ್ ಹತ್ತಿರದಿಂದ ನಿಮ್ಗೆ ವಿಡಿಯೋ ಮಾಡಿದ್ದು ನೋಡಿ. ಅದೇ ಪೊಲೀಸ್ ಸ್ಟೇಷನಲ್ಲಿ ಕಾಣಿಸ್ತಿರೋದು. ಈಗ ಈ ಗುಟ್ಟ ಇದೆಯಲ್ಲ, ಇದ್ರ ಹಿಂದ್ಗಡೆ ಈ ಕಡೆ ಹೋಗ್ತಾ ಇರೋದು ನೋಡಿ, ಇದು ಹನುಮಾನ್ ಗುಡಿ. ನಾನು 6th ಸ್ಟ್ಯಾಂಡರ್ಡಲ್ಲಿರುವಾಗ ಈ ಹನುಮಂತನಿಗೂ ನನಗೂ ತುಂಬ ಅನ್ಯೋನ್ಯತೆ ಸಂಬಂಧ ಇದೆ. ಇದು ನೆನಪಿಟ್ಕೊಳ್ಳಿ. ಈಗ ಹೇಳ್ತಾ ಇರೋದು ಅದು ಪೊಲೀಸ್ ಸ್ಟೇಷನಲ್ಲಿದೆ. ಈ ಪೊಲೀಸ್ ಸ್ಟೇಷನ್ಗೂ ಹನುಮಂತನ ಗುಡಿಗೂ ನನಗೂ ಭಾಳ ಸಂಬಂಧ ಇದೆ. ಅದೇನಂತ ಮುಂದೆ ನಾನು ವಿವರಿಸ್ತೀನಿ, ಚೆನ್ನಾಗಿ ಜ್ಞಾಪಿಟ್ಕೊಳ್ಳಿ. ಏನನ್ನು ಜ್ಞಾಪಿಟ್ಕೋಬೇಕು? ಪೊಲೀಸ್ ಸ್ಟೇಷನ್ ಜ್ಞಾಪಿಟ್ಕೋಬೇಕು. ಇಲ್ಲಿ ನೋಡಿ ಒಂದು ಕಾಗೆ ಇದೆ ಅಂದಮೇಲೆ ಮುಂದುಗಡೆ ಏನೋ ಒಂದು ಇರಬೇಕು. ಆವಾಗೆಲ್ಲ ಇದೆಲ್ಲ ಇರಲಿಲ್ಲ. ಅಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಇಲ್ಲಿ ಹನುಮಂತ ಗುಡಿ ಅಷ್ಟೇ ಇತ್ತು. ಈಗ ನೋಡಿ ಶನೇಶ್ವರ ದೇವಸ್ಥಾನ ಇದೆ, ಇಲ್ಲಿ ಪಕ್ಕದಲ್ಲೇ ಕಟ್ಟಿದ್ದಾರೆ. ಆ ಗುಡಿ ಹನುಮಂತನ ಆ ಒಂದು ಅಲ್ಲಿ ವಿಗ್ರಹ ಇತ್ತಲ್ಲ, ಆವಾಗಲೇ ನೋಡಿದ್ರಲ್ಲ, ಅದ್ರ ಪಕ್ಕದಲ್ಲೇ ಇದೆ.
ಮೊದಲು ಇದೆಲ್ಲ ಇರಲಿಲ್ಲ, ಬರೀ ಇಲ್ಲಿ ಬೈಲಿತ್ತು. ಬೈಲಂದರೆ ಗುಟ್ಟ ಅಷ್ಟೇ ಇತ್ತು. ಈಗೆಲ್ಲ ದೇವಸ್ಥಾನ ಮಾಡಿದ್ದಾರೆ. ನಾನು ಈ ಕಡೆ ಬಂದೇ ಇಲ್ಲ ಆ ಟೈಮಿಂದ. ನಾನು 10th ಓದಿದಾಗ ಇದೆಲ್ಲ ಏನೂ ಇರಲಿಲ್ಲ. ನೋಡಿ, ಶನೇಶ್ವರನ ದರ್ಶನ ನಿಮಗೆ ಮಾಡಿಸ್ತಾ ಇದ್ದೀನಿ. ಏಮಗಲ್ ಕಂಬಗುಟ್ಟದ ಮೇಲೆ ಇರೋ ಶನೇಶ್ವರನ ದರ್ಶನ ದಯವಿಟ್ಟು ಮಾಡ್ಕೊಳ್ಳಿ. ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ಹೇಮಗಲ್ ಹೋಬಳಿ ಮಟ್ಟದಲ್ಲಿದೆ. ಈ ಹೇಮಗಲ್ ಅಂದರೆ ತುಂಬ ದೊಡ್ಡದಾಗಿದೆ ಸಿಟಿ. ಆಗ ಇದು ಹೋಬಳಿ, ಇವಾಗ ಏನು ತಾಲೂಕು ಆಗಿರ್ಬೋದು ಅಂದ್ಕೊತೀನಿ. ನೋಡಿದ್ರಲ್ಲ, ಪಕ್ಕದಲ್ಲೇ ನೋಡಿ ಇರೋದು ಹನುಮಾನ್ ಗುಡಿ. ಅದೇ ಗುಂಡಿಗೆ ಅಟ್ಯಾಚ್ ಆ ದೇವಸ್ಥಾನ ಶನೇಶ್ವರದು. ಈ ಹನುಮಂತನಿಗೂ ನನಗೂ ಭಾಳ ಸಂಬಂಧ ಇದೆ. ಪೊಲೀಸ್ ಸ್ಟೇಷನ್ಗೂ ನನಗೂ ಭಾಳ ಸಂಬಂಧ ಇದೆ. ಏನೋ ಒಂದು ಕೆಲವು ಘಟನೆಗಳಿದೆ, ಚರಿತ್ರೆ ಇದೆ, ಅದೆಲ್ಲ ಹೇಳ್ತೀನಿ ನಾನು. ಏನು ಹೇಳಿದೆ? ಪೊಲೀಸ್ ಸ್ಟೇಷನ್ಗೂ, ಈ ಊರಿಗೂ, ಆಮೇಲೆ ಈ ಹನುಮಂತ ಇದ್ದಾನೆ ನೋಡ್ರಿ ಇಲ್ಲಿ ಬಂಡೆ ಮೇಲೆ ಕೆತ್ತಿದ್ದಾರೆ. ಆವಾಗ ಹೇಳ್ಬೇಕಂದ್ರೆ ಈ ಥರ ಆರ್ಚ್ ಕೂಡ ಕಟ್ಟಿರಲಿಲ್ಲ. ಈ ಆರ್ಚ್ ಕೂಡ ಇರಲಿಲ್ಲ ಅವಾಗ. ನೋಡಿ, ಈ ರೋಡ್ ಬಂದು ಪಶ್ಚಿಮಕ್ಕೆ ಹೋಗ್ತಾಯಿದೆ. ವಿಜಯಪುರ ದೇವನಹಳ್ಳಿಗೆ ಹೋಗುತ್ತದು. ಅದು ಪೂರ್ವ ದಿಕ್ಕು. ಪೊಲೀಸ್ ಸ್ಟೇಷನ್ ಅಲ್ಲೇ ಇದೆ ಪೂರ್ವ ದಿಕ್ಕಿನಲ್ಲಿ. ನೋಡಿ, ಪೊಲೀಸ್ ಸ್ಟೇಷನ್ ಕಾಣಿಸ್ತಾ ಇದೆ. ಆ ಚಪ್ಪರದ ಮೇಲೆ ಇದೆ ನೋಡ್ರಿ, ಅದೇ ಪೊಲೀಸ್ ಸ್ಟೇಷನು. ಇದಿರೋದು ಕೋಲಾರ ರೋಡು. ಅದು ಆ ಕಡೆ ಹೋಗೋದು ಕೋಲಾರ ರೋಡ್, ಅದು ಕೋಲಾರ ರೋಡು. ಓಕೆನಾ? ಈಗ ನಾವು ದಕ್ಷಿಣಕ್ಕೆ ಹೋಗ್ಬೇಕು. ಮೇಲ್ಗಡೆ ಬೆಟ್ಟದ ಮೇಲೆ ಹೋದರೆ ದಕ್ಷಿಣಕ್ಕೆ ಹೋಗ್ತೀವಿ. ಈಗ ದಕ್ಷಿಣಕ್ಕೆ ಹೋಗ್ತಾಯಿದ್ದೀವಿ ನಾವು. ಇದು ರೈಟ್ಗಿದೆ ಶನೇಶ್ವರ ದೇವಸ್ಥಾನ ಮತ್ತು ಹನುಮಾನ್ ಗುಡಿ, ಅಂದರೆ ಪಶ್ಚಿಮ ದಿಕ್ಕು. ಈಗ ಹೋಗ್ತಾರದು ನಾವು ದಕ್ಷಿಣಕ್ಕೆ, ಮೇಲ್ಗಡೆ ಬೆಟ್ಟ ಬಂದು ದಕ್ಷಿಣದ ಮೇಲ್ಗಡೆ ಹೋಗ್ತಾಯಿದ್ವಿ. ಅಂದರೆ ಉತ್ತರದ ಕಡೆಯಿಂದ ಮೆಟ್ಲುಗಳ ಮೇಲೆ ಇದೆ ನೋಡಿ. ಪಕ್ಕದಲ್ಲಿ ಒಂದು ನವಗ್ರಹ ಗುಡಿ ಕಟ್ಟಿದ್ದಾರೆ ಶನೇಶ್ವರನ ದೇವಸ್ಥಾನ ಪಕ್ಕದಲ್ಲೇ. ಮೊದಲು ವಿಘ್ನೇಶ್ವರನ ದರ್ಶನ ಮಾಡೋಣ. ನವಗ್ರಹ ದೇವಸ್ಥಾನ ಆ ಶನೇಶ್ವರ ಗುಡಿ ಪಕ್ಕದಲ್ಲೇ. ಅಂದರೆ ಮೊದಲು ಹನುಮಾನ್ದು ಬಂಡೆ ಮೇಲೆ ಇದೆ ಚಿಕ್ಕದಾಗಿ ಆರ್ಚ್ ಥರ ಹನುಮಾನ್ದು. ಅದರ ಪಕ್ಕದಲ್ಲಿ ಶನೇಶ್ವರ ಪಕ್ಕದಲ್ಲಿ ನವಗ್ರಹ ದೇವಸ್ಥಾನ ಇದೆ. ಶನೇಶ್ವರ ಪಕ್ಕದಲ್ಲಿ ಒಂದೇ ಸೈಡಲ್ಲಿದ್ದಾವೆ. ಪೂರ್ವದ ಕಡೆ ಮುಖ ಮಾಡಿದ್ದಾರೆ. ಹಾಗೆ ನವಗ್ರಹ ನೋಡ್ರಿ, ಇದು ನವಗ್ರಹ ತೋರಿಸ್ತಾ ಇದ್ದೆ ನಾನು ನಿಮಗೆ. ಯಾಕಂದರೆ ಫಸ್ಟು ವಿಘ್ನೇಶ್ವರ ದರ್ಶನ ಆಗಲಿ ಅಂತ ತೋರಿಸ್ದೆ. ಇವಾಗ ನವಗ್ರಹ ನೀವು ಯಾವಾಗಲೂ ನವಗ್ರಹಕ್ಕೆ 9 ರೌಂಡ್ ಹೊಡೀರಿ. ಯಾವಾಗಲೂ ನವಗ್ರಹಕ್ಕೆ ಏನೇನು ದೇವತೆಗಳಿದೆ, ನವಗ್ರಹ ದೇವತೆಗಳು, ಅದನ್ನೆಲ್ಲ ತಿಳ್ಕೊಂಡು 9 ರೌಂಡ್ ಹೊಡಿಬೇಕು, ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಾನು ಗ್ರಹಗಳ ಬಗ್ಗೆ ಆಗ್ತಾಯಿದ್ದೀನಿ. ಈಗ ಸದ್ಯಕ್ಕೆ ಮಂಗಳ ಗ್ರಹ ಹಾಕಿದ್ದೀನಿ. ಇನ್ನೂ ಒಂದು ಪಾರ್ಟು ಮಂಗಳ ಗ್ರಹ ಮಾಡೋಣ ಅಂತಿದ್ದೀನಿ. ಮಂಗಳ ದೇವನ ಬಗ್ಗೆ ಪರಿಚಯ ಮಾಡ್ಕೊಡೋಣ ಅಂತಿದ್ದೀನಿ. ಇನ್ನೂ ಒಂದು ನೋಡಿ, ಅದೇ ನವಗ್ರಹ ದೇವಸ್ಥಾನದಲ್ಲಿ ನಮ್ಮ ಸ್ವಾಮಿ ಇದ್ದಾನೆ, ಬಾಲಸುಬ್ರಹ್ಮಣ್ಯ ಸಹಸ್ರ ಸ್ವಾಮಿ ಇದ್ದಾನೆ. ದರ್ಶನ ಮಾಡ್ಕೊಳ್ಳಿ. ವಿಘ್ನೇಶ್ವರ ಆಯಿತು, ಮೂಲಾಧಾರ ಸ್ವಾಮಿ ವಿಘ್ನೇಶ್ವರ ಸ್ವಾಮಿ ಆಯಿತು. ಈಗ ಸಹಸ್ರಾರ ಸ್ವಾಮಿ ಏನು ಮಾಡ್ಕೊಂಡ್ರಿ? ಬಾಲಸುಬ್ರಹ್ಮಣ್ಯ ಮಾಡ್ಕೊಂಡ್ರಿ, ನವಗ್ರಹ ಮಾಡ್ಕೊಂಡ್ರಿ. ನೋಡಿ, ಅದೇ ಶನೇಶ್ವರ ದೇವಸ್ಥಾನ. ಮುಂದುಗಡೆ ಕಾಗೆ ಕೂತ್ಕೊಂಡಿದ್ದಾರೆ, ವಾಹನ ಶನೇಶ್ವರಗೆ. ಅದ್ರ ಪಕ್ಕದಲ್ಲಿ ಆ ಕಡೆ ಹನುಮಾನ್ ಗುಡಿ ಚಿಕ್ಕದಾಗಿತ್ತು, ನೀವು ನೋಡಿದ್ರೆ ಅವಾಗಲೇ. ಈಗ ಮತ್ತೆ ನಾವು ಬೆಟ್ಟದ ಮೇಲೆ ಹೋಗೋಣ ಈಗ, ಓಕೆನಾ? ಬೆಟ್ಟದ ಮೇಲೆ ಹೋಗೋಣ. ಇನ್ನೊಂದು ಸಾರಿ ನೋಡ್ಕೊಳ್ಳಿ. ಇದು ಹೇಮಗಲ್ಲು ಪೊಲೀಸ್ ಸ್ಟೇಷನ್ ಅಲ್ಲಿ ದೂರದಲ್ಲಿ ಕಾಣುತ್ತೆ. ಈಗ ನೋಡಿ, ನವಗ್ರಹ, ಇದು ನಾಗದೇವತೆ ಇದೆ ಪಕ್ಕದಲ್ಲಿ. ಎಲ್ಲಿ? ನವಗ್ರಹ ಗುಡಿ ಪಕ್ಕದಲ್ಲಿ. ಇದು ಯಾರ ಕಟ್ಸ್ಕೊಂಡಿದ್ದಾರೆ? ನಾನು ಜೂಮ್ ಮಾಡಿದ್ದೀನಿ, ಒಂದು ಸಾರಿ ಓದ್ಕೊಬಿಡಿ, ಪಾಸ್ ಮಾಡಿ ಓದ್ಕೊಳ್ಳಿ. ನೋಡಿ, ಇಲ್ಲಿ ನಾಗದೇವತೆ ಓಂ ಆದಿಶೇಷ ಶಕ್ತಿ ನಾಗರಾಜ ಸ್ವಾಮಿ, ಓಕೆನಾ? ಓಂ ಆದಿಶೇಷ ಶಕ್ತಿ ನಾಗರಾಜ ಸ್ವಾಮಿ, ಓಕೆನಾ? ಒಂದು ಸಾರಿ ನೋಡ್ಕೊಬಿಡಿ ಸರಿಯಾಗಿ. ಬೇಕಾ ಅಲ್ಲಿಂದ ಏನೋ ಒಂದು ಪ್ರಸಾದ ಇಟ್ಕೊಳ್ಳಿ ಹಣೆಯಲ್ಲಿ. ಓಂ ಆದಿಶೇಷ ಶಕ್ತಿ ನಾಗರಾಜ ಸ್ವಾಮಿ. ಬಾಲಸುಬ್ರಹ್ಮಣ್ಯ ಸ್ವಾಮಿ, ಶ್ರೀ ಬೆಳ್ಳಿ ಮಾತಾ ದೇವಸ್ಥಾನ ಮಾತಾ ಬಾಲಸುಬ್ರಹ್ಮಣ್ಯ ಸ್ವಾಮಿ. ಅನಂತ ಪದ್ಮಾವತಿ ಮಾತಾ, ಓಂ ಶ್ರೀ ಅನಂತ ಪದ್ಮಾವತಿ ಮಾತಾ, ಓಂ ಶ್ರೀ ಅನಂತ ಲಕ್ಷ್ಮೀ ಮಾತಾ, ಅನಂತ ಪದ್ಮನಾಭ ಸ್ವಾಮಿ, ಓಕೆನಾ? ಆಮೇಲೆ ನೋಡಿ, ಅಲ್ಲಿ ಮುಂದುಗಡೆನೇ ಏನಿದೆ ಗೊತ್ತಾ? ಒಂದು ತೋರಿಸ್ತೀನಿ ನಿಮಗೆ. ನೋಡಿ, ಬೆಟ್ಟದ ಮೇಲೆ ಆಮೇಲೆ ಹೋಗೋಣ. ಅಲ್ಲಿ ಪಕ್ಕದಲ್ಲಿ ಅಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಾವು ಬೆಟ್ಟದ ಮೇಲೆ ಹೋಗ್ತಾ ಇರೋದು ಇದೆಲ್ಲ. ಬೆಟ್ಟದ ಮೇಲೆ ಹೋಗ್ತಾ ಒಂದೊಂದೇ ನೋಡ್ಕೊಂಡು ಹೋಗೋಣ. ಈಗ ನೋಡಿ, ಅಲ್ಲಿ ಲೆಫ್ಟಲ್ಲಿ ನಮ್ಮ ಬಜರಂಗಿ ಇದ್ದಾನೆ, ಪಂಚ ಮಹಾಪ್ರಾಣ ದೇವರು, ಭೂತಗಳ ದೇವರು, ರುದ್ರಾವತಾರಿ, ಭೂತಾತ್ಮ, ಪಂಚಭೂತಾತ್ಮ. ಯಾರು? ನಮ್ಮ ರುದ್ರದೇವರು ಹನುಮಾನ್, ರುದ್ರಾಂಶ ಹನುಮಾನ್. ನೋಡ್ರಿ ಎಷ್ಟು ಚೆನ್ನಾಗಿದೆ ರೀ ಅಲ್ವಾ? ಹನುಮಾನ್ ಎಷ್ಟು ಚೆನ್ನಾಗಿದೆ ರೀ. ಹನುಮಾನ್ ಅವಾಗೆಲ್ಲ ಇರಲಿಲ್ಲ ರೀ ಇದೆಲ್ಲ ಗುಡಿ. ನಾನು 6ನೇ ತರಗತಿಯಲ್ಲಿ 81ನೇ ಇಸ್ವಿ ಅನಿಸುತ್ತೆ, 1985 86 85 86 ನಂದು SSLC. ನಾನು ಹನುಮಾನ್ ಭಕ್ತ ಆಗಿದ್ದೆ ರೀ ಅವಾಗ. ಹನುಮಾನ್ ಭಕ್ತ ಇದೆ. ಈ ಗುಡಿಯೆಲ್ಲ ಇರಲಿಲ್ಲ ಅವಾಗ, ಇವಾಗ ಕಟ್ಟಿದ್ದಾರೆ. ಇವಾಗಲೇ ನಾನು ನೋಡ್ತಾ ಇರೋದು ಎಲ್ಲಿ ನಾನು ಹೊರಗಡೆ ಹೋಗಲ್ಲ
ನೋಡಿರಿ ಎಷ್ಟು ವರ್ಷಕ್ಕೆ ಬಂದಿದ್ದೀನಿ. 85 86 10th ನೋಡಿರಿ ಅಲ್ಲೇ ಇದ್ದಿದ್ದು ನಮ್ಮ ಸ್ಕೂಲ್. ಆ ಕಡೆ ಬೆಟ್ಟದ ಈ ಗುಟ್ಟದ ಹಿಂದ್ಗಡೆ ನಮ್ಮ ಸ್ಕೂಲ್ ಇತ್ತು ನೋಡಿರಿ. ಪೊಲೀಸ್ ಸ್ಟೇಷನ್ ಕಾಣುತ್ತೇನೆ ರೀ ಅಲ್ಲಿ, ಕಾಣಿಸ್ತಾ ಇದ್ದಾರೆ ಪೊಲೀಸ್ ಸ್ಟೇಷನು. ಓಕೆ, ನಾನು ತೋರಿಸ್ತೀನಿ ನಿಮಗೆಲ್ಲ ತೋರಿಸ್ತೀನಿ ಇವರೇ, ಎಲ್ಲ ತೋರಿಸ್ತಿಲ್ಲ. ಈ ಊರಲ್ಲಿ ಇಲ್ಲಲು 6ನೇ ತರಗತಿ 7ನೇ ತರಗತಿ 8ನೇ ತರಗತಿ 9ನೇ ತರಗತಿ 10ನೇ ತರಗತಿ ಹಾಸ್ಟ್ಲಲ್ಲಿ ವಿದ್ಯಾಭ್ಯಾಸ. ಆವಾಗ ಗುಟ್ಟದ ಮೇಲೆ ಡೈಲಿ ಬರ್ತಾಯಿದ್ದೆ ಇವರೇ, ನೆನ್ಪಿಟ್ಕೊಳ್ಳಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಕೆಳಗಡೆ ಹನುಮಂತ ಇದ್ದಾನಲ್ಲ ಚಿಕ್ಕದಾಗಿ, ಆತನಿಗೆ ಪೂಜೆ ಮಾಡಿ ಆಮೇಲೆ ಇಲ್ಲಿ ಮೇಲುಗಡೆ ಬೆಟ್ಟ ಇದೆಯಲ್ಲ ಗುಡಿ ನೋಡಿ, ಮೇಲುಗಡೆ ದೇವಸ್ಥಾನ. ಇದು ಸೀತಾ ರಾಮ ಲಕ್ಷ್ಮಣ ಹನುಮಂತ ಈ ಗುಡಿನಲ್ಲಿರೋದು ಮೇಯ್ನ್. ಅಲ್ಲಿಗಿದ್ದಿದ್ದು ಅವಾಗ ಏನೇನು ಕೆಳಗಡೆ ಚಿಕ್ಕದಾಗಿ ಹನುಮಂತ ಇದ್ದ, ಅದು ಬಿಟ್ಟರೆ ಈ ಗುಡಿನೇ ಇದ್ದಿದ್ದು, ಎರಡೇ ಇದ್ದಿದ್ದು. ಇನ್ನು ಮಧ್ಯದಲ್ಲಿ ಅಶ್ವತ್ಥ ಕಟ್ಟೆ, ನಾಗರ ಕಟ್ಟೆ, ಗಣೇಶ ಗುಡಿ, ಶನೇಶ್ವರ ಗುಡಿ, ನಾಗರ ದೇವತೆಗಳು ಏನೂ ಇರಲಿಲ್ಲ. ಹನುಮಂತ ದೇವರು ಏನೂ ಇರಲಿಲ್ಲ ಇವರೇ. ನೋಡಿರಿ ಆ ಕಡೆ ಟವರ್ ಕಾಣುತ್ತಲ್ಲ, ಆ ಕಡೆ ನಮ್ಮ ಸ್ಕೂಲ್, ಅಲ್ಲೇ ಆ ಟವರ್ ಪಕ್ಕದಲ್ಲೇ ಸ್ಕೂಲ್ ಇದ್ದಿದ್ದು, ಹೈಸ್ಕೂಲ್. ಈಗ ದರ್ಶನ ಮಾಡೋಣ ಯಾರ್ಯಾರ್ದು. ಓಂ ಶ್ರೀ ಸೀತಾರಾಮ ಲಕ್ಷ್ಮಣ ಹನುಮಂತ ದೇವರು, ಓಂ ಶ್ರೀ ಸೀತಾರಾಮ ಲಕ್ಷ್ಮಣ ಹನುಮಂತ ದೇವರು. ಅರೆ ದರ್ಶನ ಆಗ್ತಾಯಿಲ್ಲ, ಅದೃಷ್ಟ ಇರ್ಬೇಕ್ರಿ ದರ್ಶನ ಮಾಡ್ಕೊಳ್ಳೋಕ್ಕೆ ಒಂದು ದೇವ್ರದ್ದು. ನೋಡಿರಿ ಯಾವುದೇ ಗುಡಿ ಆಗಲ್ರಿ, ದರ್ಶನ ಆಗ್ಬಿಟ್ರೆ ಆ ಜಾಗದ್ದು ನಮಗೆ ಪುಣ್ಯ, ಅಲ್ಲಿನ ಸ್ಥಾನ ಶಕ್ತಿಗಳು ಪುಣ್ಯ ಲಭಿಸುತ್ತೆ. ನೋಡಿರಿ ಮಾಡಿಕೊಡ್ರಿ. ಓಂ ಶ್ರೀ ಸೀತಾರಾಮ ಲಕ್ಷ್ಮಣ ಹನುಮಂತ ದೇವರು. ಓಕೆನಾ? ಈಗ ಮೇಲಿಂದ ನಾವು ಕೆಳಗಡೆ ನೋಡಿದಾಗ ಹೆಂಗೆ ಕಾಣುತ್ತಪ್ಪ, ಒಂದು ಸಾರಿ ನೋಡ್ಬಿಡೋಣವಾ. ನೋಡಿರಿ ಮನೆಗಳಿದೆ, ಇವೆಲ್ಲ ಇರಲಿಲ್ಲ ರೀ ಮನೆಗಳು. ಆವಾಗ ಮನೆಗಳೇ ಇರಲಿಲ್ಲ, ಬರೀ 1-2 ಮನೆಗಳು ರೀ ಆ ಕಡೆ ಇದ್ದಿದ್ದು. ಇದು ಲೇಔಟ್ ರೀ, ಊರಿಂದ ಹೊರಗಡೆ ಇದ್ದಿದ್ದು ಈ ದೇವಸ್ಥಾನ. ನೋಡಿರಿ ಆ ಊರಿಂದ ಹೊರಗಡೆ ಇದ್ದಿದ್ದು ಇದು. ಈಗ ನೋಡಿರಿ ಮನೆಗಳು ಎಲ್ಲ ಕಡೆ ಮನೆಗಳಾಗ್ಬಿಟ್ಟಿದೆ, ಎಲ್ಲ ಕಡೆ ಮನೆಗಳಿವ್ರೆ. ಈಗ ಇಡೀ ಸಿಟಿ ಎಷ್ಟೋ ದೂರ ಹೋಗ್ಬೇಕು. ನೋಡಿರಿ ಈ ಗುಡಿ ಹಿಂದ್ಗಡೆ, ದೇವಸ್ಥಾನ ಹಿಂದ್ಗಡೆ ಇದು ಟ್ಯಾಂಕ್ ರೀ, ನೀರು ಟ್ಯಾಂಕ್. ಎಷ್ಟು ಕಲ್ಲಿನಲ್ಲಿ ಕಟ್ಟಿದ್ದಾರೆ, ಒಳ್ಳೆ ಕೋಟೆ ಕಟ್ಟಿದಂಗೆ ಕಟ್ಟಿದ್ದಾರೆ ರೀ. ಹಾಗೆಲ್ಲ ಬಯಲಿತ್ತಿಲ್ಲಿ, ಬರೀ ಬಂಡೆ ಇತ್ತಷ್ಟೇ, ಬಂಡೆ ಇದ್ದಿದ್ದು. ಈ ಕಾಂಪೌಂಡ್ ಕೂಡ ಕಟ್ಟಿರಲಿಲ್ಲ ಇವರು ಅವಾಗ, ಈ ಕಾಂಪೌಂಡ್ ಕೂಡ ಇರಲಿಲ್ಲ. ನೋಡಿರಿ ಊರು ನೋಡಿರಿ ಕೆಳಗಡೆ ಮನೆಗಳಲ್ಲಿ. ನೋಡಿರಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಅದು ನೀರಿನ ಟ್ಯಾಂಕ್ ರೀ, ಅದು ಕಲ್ಲುಗಳೇ ಕಟ್ಟಿದ್ದಾರೆ. ನೀರು ಬರುತ್ತೆ ಇಲ್ಲಿ, ಒಂದೇ ಟ್ಯಾಪ್ ಹಾಕಿದ್ದಾರೆ, ಗೊತ್ತಾಯ್ತಾ? ನೀರು ಬರುತ್ತೆ, ಯಾರಾದರೂ ಕೈ ಕಾಲೆಲ್ಲ ತೊಳ್ಕೊಬೋದು, ಗೊತ್ತಾಯ್ತಾ? ಸ್ನಾನನೂ ಮಾಡ್ಬೋದು ಇವರೇ. ಬೆಟ್ಟ ಚೆನ್ನಾಗಿದೆ. ಆಮೇಲೆ ನೋಡಿ ಇವರೇ, ಈ ಬೆಟ್ಟದ ಮೇಲಿಂದ ಆ ಕಡೆ ದೂರದಲ್ಲಿ ಬೆಟ್ಟಗಳು ಕಾಣುತ್ತೆ, ನೋಡಿದ್ರಾ? ಅದು ನಮ್ಮ ಮನೆ ಹಿಂದ್ಗಡೆ 8-10 ಕಿಲೋಮೀಟ್ರ್ ದೂರದಲ್ಲಿರೋದು ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಅದೇ ಮಲ್ಲೇಶ್ವರನ ಬೆಟ್ಟ. ಅಲ್ಲಿ ಈ ಟವರ್ ಇದೆಯಲ್ಲ, ಆ ಟವರ್ ಹಿಂದ್ಗಡೆ ಇವರೇ, ಆ ಟವರ್ ಹಿಂದ್ಗಡೆ ನಮ್ಮ ಸ್ಕೂಲ್. ಆ ಟವರ್ ಪಕ್ಕದಲ್ಲೇ ಸ್ಕೂಲ್ ಇವರು, ಹೈಸ್ಕೂಲ್ ರೀ. ಆ ಟವರ್ ಪಕ್ಕದಲ್ಲೇ ಹೈಸ್ಕೂಲ್ ಇದ್ದಿದ್ದು. ನಾವು ಎಲ್ಲ ಊಟಕ್ಕೆ ಬಿಟ್ಟಾಗ, ಆಟ ಆಡೋಕ್ಕೆ ಬಿಟ್ಟಾಗೆಲ್ಲ ಈ ಬೆಟ್ಟ ಗುಟ್ಟದ ಮೇಲೆಲ್ಲ ಅಲ್ಲಿ ಬರ್ತಿದ್ದೆ, ಪಕ್ಕದಲ್ಲೆಲ್ಲ, ಗೊತ್ತಾಯ್ತಾ? ಇದೊಂದು ಊರು ಇವರೇ, ಸಿಟಿ ಇದೆ ಕೆಳಗಡೆ, ಮೇಲೆಲ್ಲ ನೋಡ್ತಾ ಇದ್ದಿಲ್ಲ ನಾವೀಗ. ನೋಡ್ತೀವಿ, ತೋರಿಸ್ತೀವಿ, ವೆಯ್ಟ್ ಮಾಡಿ. ಈಗೆಲ್ಲ ನಿಮಗೆ ಬೆಟ್ಟಗಳು ತೋರಿಸ್ತೀವಿ. ನೋಡ್ರಿ ಇದೊಂದು ಬೆಟ್ಟ ಇದೆಲ್ಲ, ಇದು ತಲಗುಂದ ಬೆಟ್ಟ ಅಂತ. ದನಮಟ್ನಹಳ್ಳಿ ತಲಗುಂದ ಅಂತ ಬರುತ್ತೆ, ದನಮಟ್ನಹಳ್ಳಿ ತಲಗುಂದ ಅಂತ. ಅಲ್ಲಿಗೆ ನಾನು ಒಂದು ಸಾರಿ ನಿಮ್ಮನ್ನು ಭೇಟಿ ಮಾಡಿಸ್ಬೇಕಂತಿದ್ದೀನಿ. ಅಲ್ಲಿರೋ ಒಂದು ವಿಶೇಷವಾಗಿ ತೋರಿಸ್ತೀನಿ ಆ ಬೆಟ್ಟದ ಹತ್ರ, ನೆನಪಿಟ್ಕೊಳ್ಳಿ ಆ ಬೆಟ್ಟನ. ಈ ಬೆಟ್ಟ ಯಾವ್ದು ಗೊತ್ತಂದ್ರೆ, ಆ ಬೆಟ್ಟ ತಲಗುಂದ ಬೆಟ್ಟ, ಓಕೆಲಾ? ಅಲ್ಲಿ ದೂರದಲ್ಲಿ ಬ್ಲೂ ಕಲರ್ ಕಾಣೋದು ಕೋಲಾರ ಜಿಲ್ಲೆ, ಕೋಲಾರ ಬೆಟ್ಟ. ಅದು ಕೋಲಾರದು 108 ಬೆಟ್ಟಗಳಿದಾವೆ ರೀ, ಚಿಕ್ಕ ತಿರುಪತಿ ಥರ ಅಲ್ಲಿದ್ದಾವೆ. ಇಲ್ಲಿಂದ ಸುಮಾರು 20 ಕಿಲೋಮೀಟ್ರ್ ಆಗುತ್ತೆ. 20 ಕಿಲೋಮೀಟ್ರದಲ್ಲಿರೋ ಬೆಟ್ಟಗಳು ನಾನು ತೋರಿಸಿದ್ದೀನಿ. ಅದೇ ಈ ತಲಗುಂದ ಬೆಟ್ಟ ಬಂದು ಹತ್ತಿರದಲ್ಲಿದೆ, ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಅಷ್ಟೇ. ಓಕೆ, ಅಲ್ಲಿ ಮಲ್ಲೇಶ್ವರ ಬೆಟ್ಟ ಕಾಣುತ್ತೆ, ಅದು ನಮ್ಮ ಹಳ್ಳಿಗೆ ಇರೋದು. ನಮ್ಮ ಹಳ್ಳಿ ಈ ಕಡೆ ಲೆಫ್ಟಲ್ಲಿದೆ. ನೋಡ್ರಿ ಇದು ತಲಗುಂದ ಬೆಟ್ಟ ಬರುತ್ತೆ, ದನಮಟ್ನಹಳ್ಳಿ ಬೆಟ್ಟ ಅಂತಾರೆ ಅಲ್ಲಿ, ತಲಗುಂದನೇ. ಓಕೆಲಾ? ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತೀನಿ, ನೆನಪಿಟ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ. ಅಲ್ಲೇನೋ ಒಂದು ವಿಶೇಷವಾಗಿ ನಿಮ್ಗೆ ತೋರಿಸ್ಬೇಕಂತಿದ್ದೀನಿ. ಈಗ ನೋಡಿ ಪೊಲೀಸ್ ಸ್ಟೇಷನ್ ಕಾಣುತ್ತಲ್ಲ, ಅದು ಅಲ್ಲಿರೋ ಕಡೆಯಿಂದ ಉತ್ತರಕ್ಕಿರೋದು. ಮೊದಲೇ ಹೇಳಿದೆ, ಅದು ರಸ್ತೆಯಿಂದ ಆ ಕಡೆ ಉತ್ತರ, ರಸ್ತೆಯಿಂದ ಈ ಕಡೆ ದಕ್ಷಿಣ. ಓಕೆನಾ? ಪೊಲೀಸ್ ಸ್ಟೇಷನು ಅದ್ರ ಪಕ್ಕದಲ್ಲಿಂದ ಅವಾಗೇ ನಾನು ನಿಮಗೆ ವಿಡಿಯೋ ತೋರಿಸ್ದೆ ಫಸ್ಟು. ಮೊದಲು ಪೊಲೀಸ್ ಸ್ಟೇಷನ್ ಎಲ್ಲ ಇಷ್ಟು ಚೆನ್ನಾಗಿರಲಿಲ್ಲ, ಯಾರೋ ಒಂಥರ ಕಟ್ಟಿದ್ರು. ಓಕೆಲಾ? ಆ ಪೊಲೀಸ್ ಸ್ಟೇಷನ್ ಹತ್ರ ಅಲ್ಲಿ ಯಾಕೆ ಬರ್ತಿದೆ ಅಂತ, ಆಮೇಲೆ ಇಲ್ಲಿ ಹನುಮಂತ ಗುಡಿಗೆ ಯಾಕೆ ಬರ್ತಿದೆ, ಎಷ್ಟೊತ್ತಲ್ಲಿ ಬರ್ತಿದೆ, ಏನಕ್ಕೆಲ್ಲ ಬರ್ತಿದೆ, ಅದೊಂದು ದೊಡ್ಡ ಹಿಸ್ಟ್ರಿ ಇದೆ. ಅದೆಲ್ಲ ನಿಮ್ಗೆ ಸಪ್ರೇಟಾಗಿ ಒಂದು ಪ್ರೋಗ್ರಾಮ್ ಮಾಡಬೇಕಾಗುತ್ತೆ. ನಾನು ಹಾಸ್ಟೆಲಲ್ಲಿದ್ದೆ ಈ ಊರಿನಲ್ಲಿ, 5 ವರ್ಷ ಹಾಸ್ಟೆಲಲ್ಲಿದ್ದೆ. ಅವಾಗ ಡೈಲಿ ಬೆಳಗ್ಗೆ ಬರ್ತಿದ್ದೆ. ಓಕೆಲಾ? ಎಲ್ಲರಿಗೂ ನಮಸ್ಕಾರ. ಇವರೇ ನೋಡಿ, ಗರುಡದೇವ ಇದ್ದಾಳೆ ಮೇಲೆ, ಶ್ರೀರಾಮಚಂದ್ರ ಪ್ರಭು ಆ ಗುಡಿಯ ಗೋಪುರದ ಮೇಲೆ, ಶ್ರೀ ಸೀತಾರಾಮ ಲಕ್ಷ್ಮಣ ಹನುಮಾನ್ ಗುಡಿ ಇದು. ಮೇಲ್ಗಡೆ ಇದ್ದಾರೆ.
ಈಗ ನೋಡಿದ್ರಲ್ಲ ಹೇಮ್ಗಲ್ ಕಂಬಗುಟ್ಟ, ಹೇಮ್ಗಲ್ ಕಂಬಗುಟ್ಟದ ಮೇಲೆ ದರ್ಶನ ಆಗಿದೆ, ಅಲ್ಲಿಗೆ ದರ್ಶನ ಮಾಡಿಸಿದಿರಿ ಆದಷ್ಟು. ಓಕೆ ಅವರೇ ಇಲ್ಲಿಗೆ ದರ್ಶನ ಮಾಡಿಸಿದಿರಿ. ಇಲ್ಲೆಲ್ಲ ಬಾಲ್ಯದ ಜೀವನಗಳಲ್ಲಿ ಇಲ್ಲೇ ಕಳೆದಿದ್ದು ಹಾಸ್ಟ್ಲಲ್ಲಿರುವಾಗ. ಓಕೆಲ್ಲ. ಆಮೇಲೆ ಲಾಸ್ಟಲ್ಲಿ ಇವಾಗ ನಾವು ಕೆಳಗಡೆ ಇದ್ದೀವಿ, ಫುಲ್ ಕೆಳಗಡೆ ಬಂದುಬಿಟ್ಟಿದ್ವಿ. ಇಲ್ಲೊಂದು ಅಂಗಡಿ ಇದೆ, ಈ ಅಂಗಡಿ ಕೂಡ ನನಗೆ ಗೊತ್ತಿಲ್ಲ. ನಾನೆಲ್ಲ ಆನ್ಲೈನಲ್ಲಿ ತರಿಸ್ಕೊಂಡೆ ಬಟ್ಟೆಗಳು, ಈ ಕಾವಿ ಬಟ್ಟೆಗಳೆಲ್ಲ. ಇಲ್ಲಿ ಅಂಗಡಿ ಇದೆ ಅಂತ ನನಗೆ ಗೊತ್ತಿಲ್ಲ. ಈ ಅಂಗಡಿನಲ್ಲೇ ಎಲ್ಲ ಇದ್ದಾವ್ರೆ. ಇದು ಪೊಲೀಸ್ ಸ್ಟೇಷನ್ಗೆ ಆಪೋಸಿಟಾಗಿ. ಓಂ ಶಾಂತಿ ಇವರೇ, ನೀವೆಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಅಲ್ಲಿ ಬಲ್ಲಿ ಯಾರು ಇಷ್ಟಪಡ್ತಾರೋ ಅವ್ರಿಗೂ ಸಹ ಒಳ್ಳೆಯದಾಗಲಿ. ಇವರೇ ನೋಡಿದ್ರಲ್ಲ, ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ವೇಮಗಲ್ ಹೋಬಳಿ. ಆಗ ಈ ಹೇಮಗಲ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಈ ಕಂಬಗುಟ್ಟ ಅಂತ ಹೆಸರು. ಆ ಗುಟ್ಟದ ಮೇಲೆ ಫಸ್ಟ್ ಕೆಳಗಡೆ ಇತ್ತಲ್ಲ ಒಂದು ಚಿಕ್ಕದಾಗಿ ಹಲವಂತ ದೇವರು, ಅದೇ ಇದ್ದಿದ್ದು. ಅಲ್ಲದ್ರ ಪಕ್ಕದಲ್ಲಿ ಶಲೇಶ್ವರ ಇರಲಿಲ್ಲ, ನಾಗರ ದೇವತೆಗಳು ಅದು ಇರಲಿಲ್ಲ. ಅದ್ರ ಪಕ್ಕದಲ್ಲಿ ಹನುಮಂತ ಗುಡಿ ಇರಲಿಲ್ಲ. ಅದೆಲ್ಲ ಇಂಪ್ರೂವ್ ಆಗಿದೆ. ಆಮೇಲೆ ಕೆಳಗಡೆ ಮರಗಳು 3 ಮರ ನೋಡಿದ್ರಲ್ಲ, ಬೇಲು ಮರ, ಅರಳಿ ಮರ, ಆಮೇಲೆ ನಲ್ಲಿಕಾಯಿ ಮರ ಅನಿಸುತ್ತೆ, ಅಥವಾ ಬೇರೆ ಇಲ್ಲೆಲ್ಲೋ ಬರೋದು. ಅದು ಏನೋ ಒಂದು ತಪಸ್ಯ ಆರ್ಯ, ಏನೋ ಒಂದು ಆರ್ಯ ಮರ ಇರಬೇಕು. ತಪಸ್ಯ ಆರ್ಯ ಏನೋ ಒಂದು ಮರ, ಅಲ್ಲಿಗೆ ಅಷ್ಟು ಇದಿಲ್ಲ. ಇದೆಲ್ಲ ಏನೂ ಇರಲಿಲ್ಲ, ಗೊತ್ತಾಯ್ತಲ್ಲ. ಮೇಲೆ ಸೀತಾರಾಮ ಲಕ್ಷ್ಮಣ ಹನುಮಾನ್ ಗುಡಿ ಇತ್ತು ಮೇಲೆ, ಅಷ್ಟು ಚೆನ್ನಾಗಿ ಅವಾಗಿರಲಿಲ್ಲ. ಆಮೇಲೆ ನೀರು ಟ್ಯಾಂಕ್ ಇರಲಿಲ್ಲ, ಸುತ್ತ ಕಾಂಪೌಂಡು ಕೂಡ ಇರಲಿಲ್ಲ ಹೇಳ್ಬೋದು. ಕಾಂಪೌಂಡ್ ಕೂಡ ಇರಲಿಲ್ಲ. ಯಾವಾಗ 1981 ಅನಿಸುತ್ತೆ. ಯಾಕಂದರೆ ನಾನು 85-86 ಟೆಂತ್ ಪಾಸ್ ಆದೆ, ಎಕ್ಸಾಮ್ ಬರ್ದು. ಅಂದರೆ 85-86 ನಾನು ಆ ಊರಲ್ಲಿ 6ನೇ ತರಗತಿಗೆ ಹಾಸ್ಟೆಲ್ಗೆ ಸೇರಿದ್ದು. 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಅಲ್ಲಿ ಪಾಸ್ ಮಾಡಿದೆ. ಅಷ್ಟು ಅಂದರೆ 5 ವರ್ಷ ಅಲ್ಲೇ ಇದ್ದೆ. ನಾನು ಬೆಳಗ್ಗೆ ಎದ್ದು ಅಲ್ಲಿ ಒಂದು ಬಾವಿ ಇದೆ, ಒಂದು ಅರ್ಧ-ಮುಕ್ಕಾಲು ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲೊಂದು ಬಾವಿಗೆ ಹೋಗಿ ಸ್ನಾನ ಮಾಡಿ ಬೆಳಗ್ಗೆ 4:15 ಹೇಳ್ತಿದ್ದೆ ಹಾಸ್ಟ್ಲಲ್ಲಿರುವಾಗ. ಅಲ್ಲಿ ಸ್ನಾನ ಮಾಡಿ ತಣ್ಣೀರಿಸ್ತಲ್ಲ ಬಾವಿ ಒಳಗಡೆ ಇಳಿದು, ಆಮೇಲೆ ಅಲ್ಲಿಂದ ಮತ್ತೆ ಹಾಸ್ಟ್ಲ್ ಹತ್ರ ಬರಬೇಕು. ಅಂದರೆ 3/4 ಕಿಲೋಮೀಟ್ರ್ ಹೋಗಿ 3/4 ಕಿಲೋಮೀಟ್ರ್ ವಾಪಸ್ ಬಂದು ಮತ್ತೆ 3/4 ಕಿಲೋಮೀಟ್ರ್ ಈ ಗುಟ್ಟಕ್ಕೆ ಹೋಗಬೇಕು, ಮತ್ತೆ 3/4 ಕಿಲೋಮೀಟ್ರ್ ಗುಟ್ಟ. ಆಮೇಲೆ ಗುಟ್ಟದ ಕೆಳಗಡೆ ಹನುಮಾನ್ ಇದ್ದಾನಲ್ಲ, ಅಲ್ಲಿ ಪೊಲೀಸ್ ಟೆಸ್ಟು ಸುತ್ತ ಕಾಂಪೌಂಡ್ಗೆ ಪೇಪರ್ ಹೂವು ಅಂತಾರೆ. ಪೇಪರ್ ಹೂವು ಅಂದರೆ ಎಲ್ಲ ಹರಡ್ಕೊಂಡಿರುತ್ತೆ ಕಾಂಪೌಂಡ್ಗೆ, ನೀವು ನೋಡಿರ್ಬೋದು. ಒಂಥರ ಪ್ಲಾಸ್ಟಿಕ್ ಥರ ಇರುತ್ತದೆ ಹೂವು, ರೆಡ್ ಕಲರ್, ವೈಟ್ ಕಲರ್ ಎಲ್ಲ ಇರುತ್ತೆ ಅದರಲ್ಲಿ. ಮುಟ್ಟಿದ್ರೆ ಬರೀ ಪ್ಲಾಸ್ಟಿಕ್ ಥರ ಇರುತ್ತೆ ಹೂವು, ಹರ್ಡ್ಕೊಂಡು ಹೋಗಿರುತ್ತೆ. ಬಳ್ಳಿಗಳು ತುಂಬ ಗಟ್ಟಿಯಾಗಿರುತ್ತೆ. ಅದು ಮರಗಳು ದೊಡ್ಡ ದೊಡ್ಡ ಬಳ್ಳಿಗಳಿರುತ್ತೆ. ನೀವೆಲ್ಲ ನೋಡಿರ್ತೀರ ಕಾಂಪೌಂಡ್ಗಳು, ಫ್ಯಾಕ್ಟ್ರಿಗಳ ಹತ್ರ ಎಲ್ಲ ಇರುತ್ತದು. ಆ ಥರ ಹೂವು ತೊಗೊಂಡೋಗಿ ಅಲ್ಲಿ ಕೆಳಗಡೆ ಗುಟ್ಟಕ್ಕಿದೆಯಲ್ಲ ಹಲವಾರು ಚಿಕ್ಕದಾಗಿ ಆರ್ಚ್ ಇತ್ತಲ್ಲ, ಫಸ್ಟ್ ಟೈಮ್ ಹೋಗಿದ ತಕ್ಷಣ ಹಲವಾರು ಚಿಕ್ಕದಾಗಿ ಆ ಹನುಮಂತರಿಗೆ ಪೂಜೆ ಮಾಡ್ತಿದ್ದೆ ನಾನು. ಊದ್ಕಡ್ಡಿ ತೊಗೊಂಡೋಗಿ 2 ಊದ್ಕಡ್ಡಿ ತೊಗೊಂಡೋಗಿ ಹಚ್ಬಿಟ್ಟು ಹೂವು ಇಟ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಮೇಲ್ಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಿದ್ದೆ ಹಾಸ್ಟೆಲ್ಗೆ. ಆಮೇಲೆ ಹಾಸ್ಟೆಲ್ಗೆ ಬಂದು ಓದ್ಕೊಳ್ತಾಯಿದ್ದೆ. ಆಮೇಲೆ 9 ಗಂಟೆಗೆ ಊಟ ಹಾಕ್ತಿದ್ರು. ಟಿಫನ್ ಹಾಸ್ಟೆಲಲ್ಲಿ ಭಾಳ ಕಡಿಮೆ ಊಟ. ಅವಾಗ ತುಂಬ ಕಷ್ಟ. ಎಷ್ಟೋ ಜನ ಎಲ್ಲ ಜೊತೇಲಿ ಸೇರಿದವ್ರು ಹಾಸ್ಟೆಲ್ಲೇ ಬಿಟ್ಬಿಟ್ರು ಗೊಳೋ ಅಂತ ತಳ್ಕೊಂಡು. ಯಾಕಂದರೆ ಊಟ ಸಾಲಲ್ಲ ಅಂತ. ಬೆಳಗ್ಗೆ ತುಂಬ ಕಡಿಮೆ ಹಾಕೋರು ಊಟ. ಆಮೇಲೆ ಮಧ್ಯಾಹ್ನ ಊಟನೇ ಇಲ್ಲ. ಆಮೇಲೆ ಸಂಜೆವರೆಗೂ ಕಾಯಬೇಕು. ಮತ್ತು ಸಂಜೆ ಒಂದೇ ಚೂರು ಹಾಕೋರು. ಟೋಟಲಾಗಿ ಒಂದು ದಿನಕ್ಕೆ ಒಬ್ಬರಿಗೆ 180 ಗ್ರಾಮ್ ರೇಷನ್ ಕೊಡೋರು. ಒಂದು ದಿನಕ್ಕೆ 180 ಗ್ರಾಮ್ ರೇಷನ್ ಕೊಡೋರು. ಅದರಲ್ಲೇ ಕಾಲ ಕಳಿಬೇಕು, ನಾವು ತಿನ್ನಬೇಕು. ಹೆಂಗಾಗತ್ತೆ ರೀ 2 ಟೈಮ್ ಊಟ? ತುಂಬ ಕಷ್ಟ ಅಲ್ಲ ಬಿಡ್ರಿ. ಹಾಸ್ಟೆಲ್ದು ತುಂಬ ಕಥೆ ಇದೆ, ಅದೆಲ್ಲ ಹೇಳ್ಕೊಬಾರ್ದು. ತುಂಬ ಕಷ್ಟಗಳು ಅನುಭವಿಸಿದ್ರು ಬಿಡ್ರಿ, ಅದೆಲ್ಲ ಅಲ್ಲಿ ಸಪ್ರೇಟಾಗಿ ನಿಮ್ಗೆ ಹೇಳ್ತೀನಿ. ಅದು ಹೇಳ್ಕೊಬಾರ್ದು. ಇಲ್ಲಿ ಸತ್ಸಂಗ ಇದು. ಸತ್ಸಂಗ ಅಂದರೆ ನಮ್ಮದು ಫ್ಯಾಮಿಲಿ ಅಲ್ವಾ, ಒಂದೇ ಫ್ಯಾಮಿಲಿನಲ್ಲಿ ಕಷ್ಟ ಸುಖ ಮಾತಾಡ್ಕೊಡ್ರಿ ಅಂತ ತಪ್ಪಿಲ್ಲ. ನಾನು ಯಾವತ್ತೂ ಭೇದ ಭಾವ ನೋಡೋಲ್ಲ. ನೀವು ಬೇರೆ, ನಾನು ಬೇರೆ, ಎಲ್ಲೋ ಭೇದ ಅಲ್ಲಿಗಿಲ್ಲ. ಯಾವುದೇ ಜಾತಿ, ಧರ್ಮ, ಕುಲ, ಗೋತ್ರ ಆಗಲಿಲ್ಲ, ಅಲ್ಲಿ ಒಂದೇ ಥರ ನೋಡ್ತೀರಿ ಎಲ್ಲರೂ. ಪ್ರತಿ ಜೀವಿ ಎಲ್ಲ, ಪ್ರತಿ ಶಕ್ತಿ ಎಲ್ಲ ಒಂದೇ ಥರ ನೋಡ್ತೀರಿ. ನಾವು ಎಲ್ಲಿವರೆಗೂ ಒಳ್ಳೆಯವರಾಗಿರ್ತೀವಿ ಅಲ್ಲಿವರೆಗೂ ಎಲ್ಲವೂ ಸಮದೃಷ್ಟಿ, ಸಮಚಿತ್ತ, ಸಮಭಾವ ಅಲ್ವಾ. ನನ್ನ ಅಭಿಪ್ರಾಯ ಇರಲಿ. ಆದರೂ ಹೇಳ್ಕೊಬಾರ್ದು ಸತ್ಸಂಗದಲ್ಲಿ ನಮ್ಮ ಘಟನೆಗಳು.
ಆದರೆ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿದ್ದೀನಿ ಅಂತ ಹೇಳ್ಕೊತಾ ಇದ್ದೀನಿ ಈಗ, ಸರಿಲ್ಲ. ಇದು ಕೂಡ ಹೇಳ್ಕೋಬೇಕೋ ಬೇಡಲ್ಲ ಅಲ್ಲಿ ಗೊತ್ತಿಲ್ಲ. ಆದರೆ ಅಲ್ಲಿ ಇವತ್ತು ಒಂದು ಘಟನೆ ನಡೀತು. ಅದಕ್ಕೋಸ್ಕರ ಏನಪ್ಪ ಅಂದರೆ, ನಾನು ಸಬಲವಾಗಿ ಎಲ್ಲಿ ಹೊರಗಡೆ ಹೋಗಲ್ಲ. ನೀವು ಆಶ್ಚರ್ಯ ಆಗಿರ್ಬೋದು, ಏನು ಗುರುಗಳು ಯಾವಾಗ ಒಂದು ಥರ ತೋರಿಸೋರು, ಇವತ್ತು ಬೇರೆ ಥರ ತೋರಿಸ್ಬಿಟ್ರು ಅಂತ ಅಲ್ವಾ. ಇವತ್ತು ನಾನು ಅಲ್ಲಿ ನಂದು ವೋಟರ್ ಐ ಡಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಸ್ಕೂಲ್ದು ಸರ್ಟಿಫಿಕೇಟು, ಹೀಗೆ ಎಲ್ಲದರಲ್ಲೂ ಬೇರೆ ಬೇರೆ ಇರೋದು. ಡೇಟ್ ಆಫ್ ಬರ್ತ್ಗಳು ಬೇರೆ, ಅಕ್ಷರಗಳು ಅಲ್ಲೆಲ್ಲ ಎಲ್ಲ ತಪ್ಪಾಗಿರ್ತದೆ, ಹೆಸರುಗಳು ಬೇರೆ ಬೇರೆ ನಂದು. ಒಂದರಲ್ಲಿ ನಾಗರಾಜು ಇರುತ್ತೆ, ಒಂದರಲ್ಲಿ ನಾಗರಾಜ್ ಇರುತ್ತೆ, ಇನ್ನೊಂದರಲ್ಲಿ ನಾಗರಾಜ ಇರುತ್ತೆ, ಇನ್ನೊಂದರಲ್ಲಿ ಇಲ್ಲೆಲ್ಲೋ ಇರುತ್ತೆ. ಡೇಟ್ ಆಫ್ ಬರ್ತ್ಗಳು ಒಂದರಲ್ಲಿ 1969 ಇರುತ್ತೆ, ಇಲ್ಲದ್ರಲ್ಲಿ 1967 ಇರುತ್ತೆ. ಹಾಗೆಲ್ಲ ಚೇಂಜು ಯಾವ ಒಂದಕ್ಕೊಂದು ಮ್ಯಾಚ್ ಆಗೋಲ್ಲ. ಅದರ ರೆಡಿ ಮಾಡ್ಸೋಕ್ಕೆ ಕೇಳ್ತೇ ಹೋದೆ, ಪರವಾಗಿಲ್ಲ, ರೆಡಿ ಆಯಿತು. ಅಲ್ಲಿ ಕೆಲಸ ಈಸಿಯಾಗಿ ಆಯಿತು, ಏನು ತೊಂದರೆ ಆಗಿಲ್ಲ. ಒಂದೇ ಒಂದು ಆಧಾರ್ ಕಾರ್ಡು, ಒಂದೇ ಒಂದು ಅಕ್ಷರ ಚೇಂಜ್ ಮಾಡಿಸ್ಕೊಂಡು ಬಂದೆ. ಇಲ್ಲೂ ಇದೆ ವೋಟರ್ ಐ ಡಿ ರೆಡಿ ಮಾಡಿಸ್ಬೇಕು, ಇಲ್ಲೂ ಬೇರೆ ಬೇರೆ ಕೆಲಸಗಳಿದೆ, ಅದೆಲ್ಲ ಬೇರೆ ಕಡೆ ಟೈಮ್ ಹಿಡಿಯುತ್ತೆ, ಅದು ನೋಡೋಣ. ಸದ್ಯಕ್ಕೆ ಇಲ್ಲಿ ಕೆಲಸ ಆಯಿತು. ಆಮೇಲೆ ಕೆಲಸ ಆದಮೇಲೆ ಹೋಗೋ ದಾರಿಲಲ್ಲೇ ಈ ಕಮ್ಮಗುಟ್ಟ ಇರೋದು, ಮತ್ತು ಬರೋ ದಾರಿಲಲ್ಲೇ ಕಮ್ಮಗುಟ್ಟ ಇರೋದು. ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು, ನನಗೆ ತುಂಬ ದಿನಗಳಿಂದ ನನಗೆ ಕನಸಿತ್ತು, ಎಲ್ಲೆಲ್ಲಿ ನಾನು ಬಾಲ್ಯದಿಂದ ಬೆಳೆದಿದ್ದೀನಿ, ಎಲ್ಲೆಲ್ಲಿ ನನ್ನ ಬಾಲ್ಯದಿಂದ ನಾವು ಯಾವ್ಯಾವ ಮನೆಯಲ್ಲೇ ವಾಸ ಮಾಡಿದ್ದೀರಿ, ಎಲ್ಲೆಲ್ಲಿ ವಾಸ ಮಾಡಿದ್ದೀರಿ, ಎಲ್ಲೆಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀರಿ, ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ, ಡ್ಯೂಟಿ ಮಾಡಿದ್ದೀನಿ, ಯಾವ್ಯಾವ ಮನೆಗಳಲ್ಲಿ ಬಾಡಿಗೆ ಆಗಿದ್ದೆ ನಾನು, ಇದೆಲ್ಲ ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ಎಪಿಸೋಡು ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮಾಡಿರಿ. ಗುರುಗಳೇ ಪರವಾಗಿಲ್ಲ, ನಾವು ನೋಡ್ತೀವಿ ನಿಮ್ಮದು ಏನು ಜೀವನ ಚರಿತ್ರೆ ಇದೆ, ಎಲ್ಲೆಲ್ಲಿ ನೀವು ಓದಿದ್ರಿ, ಎಲ್ಲೆಲ್ಲಿ ಬಾಡಿಗೆ ಮನೆಗಳಲ್ಲಿದ್ರಿ, ಎಲ್ಲೆಲ್ಲಿ ಕಷ್ಟಪಟ್ಟಿದ್ರಿ, ಯಾವ್ಯಾವ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ರಿ, ಎಲ್ಲೆಲ್ಲಿ ನೀವು ಸಂಶೋಧನೆ ಮಾಡಿದಿರಿ, ಎಲ್ಲೆಲ್ಲಿ ಸಂಶೋಧನಾ ಕೇಂದ್ರ ಮಾಡಿದಿರಿ, ಆ ಥರ ಎಲ್ಲ ನೀವು ತಿಳಿಸಿ ಅಂತ ನಾನು ಕಾಮೆಂಟ್ ಬಾಕ್ಸಲ್ಲಿ ಬರೆದ್ರೆ, ಬೇಡಿಕೆ ಹೆಚ್ಚಾದರೆ ನಿಮ್ಮ ಬೇಡಿಕೆ ಮೇಲೆ ನಾನು ಒಂದೊಂದು ಎಪಿಸೋಡ್ ಮಾಡ್ತೀನಿ, ಮೈ ಡೈರಿ ಅಂತ. ಇಲ್ಲ ಅಂದರೆ ಕೆಲವರು ಹೇಳ್ತಾರೆ, ಬೇಡ ಇವೆಲ್ಲ ಯಾಕೆ ಗುರೂಜಿ ನಿಮಗೆ, ನಿಮ್ಮ ಡೈರಿ ಎಲ್ಲ ತೋರಿಸ್ಕೊಬೇಡಿ, ನಿಮ್ಮ ಬಗ್ಗೆ ಎಲ್ಲ ಹೇಳ್ಕೊಬೇಡಿ ಅಂತಾರೆ. ಹಂಗಿದ್ರೆ ಅದು ಹೇಳಿ ನೋಡೋಣ, ನಿಮ್ಮಲ್ಲಿ ಯಾರು ಜಾಸ್ತಿ ಪಾಸಿಟಿವ್ ಬರುತ್ತೆ, ಮೆಜಾರಿಟಿ ಯಾರ್ದು ಬರುತ್ತೆ, ಅದ್ರ ಪ್ರಕಾರ ಅಲ್ಲಿ ಮಾಡ್ತೀರಿ. ಆದರೆ ಫಸ್ಟ್ ವೀಡಿಯೋ ಇದೆ ಅಂತ ತಿಳ್ಕೊಳ್ಳಿ, ಗೊತ್ತಾಯ್ತಾ. ಅದೆಲ್ಲ ಅಲ್ಲಿ ಮಾಡಬೇಕು ಅಂದರೆ ಮಾಡ್ತೀನಿ, ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಯಾಕಂದರೆ ನಮ್ಮದು ಓನಾಗಿ ನಮ್ಮದೇ ಸಂಶೋಧನಾ ಕೇಂದ್ರ ಇತ್ತು. ನನ್ನ ಬಗ್ಗೆ ಹೆಚ್ಚಾಗಿ ನಾನು ಡೈರಿನಲ್ಲಿ ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ. ಇವಾಗಲೂ ಏನು ಹೇಳ್ಕೊಳ್ಬೇಡ, ನೆಕ್ಸ್ಟ್ ಎಪಿಸೋಡ್ ನಾನು ಮಾಡ್ಬೇಕಂತಿದ್ದೀನಿ ನನ್ನ ಬಗ್ಗೆ. ಅದು ಯಾವಾಗಂದರೆ ಲಾಸ್ಟ್ ಟೈಮು 2 ವರ್ಷದಿಂದ 6ನೇ ತಾರೀಕು ಮಾಡಿದ್ದೀನಿ. 6ನೇ ತಾರೀಕು 9ನೇ ತಿಂಗಳು 2 ವರ್ಷದಿಂದ ಅಂದರೆ ಯಾವ್ದು ಬರುತ್ತೆ, 22 ಅಲ್ವಾ. 22ನಲ್ಲಿ ಮಾಡಿದ್ದೀನಿ. ಈಗ ಮತ್ತೆ 2 ವರ್ಷ ಆಗುತ್ತೆ. ಬೇಕಾದರೆ ಇದೇ 6ನೇ ತಾರೀಕು, ನೆಕ್ಸ್ಟ್ 6ನೇ ತಾರೀಕು ಬರುತ್ತೆ. ಗಣೇಶ ಹಬ್ಬ 7ನೇ ತಾರೀಕು ಬರುತ್ತೆ. ಗೌರಿ ಹಬ್ಬ 6ನೇ ತಾರೀಕು ಬರುತ್ತೆ. ಅದು ಹೆಚ್ಚಾಗಿ ಹೇಳ್ಕೊಟ್ರೆ ಬೇಡ, ಓಕೆನಾ. ಇದು ಡೈರಿಯಲ್ಲಿ ದೇವಸ್ಥಾನ ಬಂದಿದೆ, ಭಾಳ ಇಂಪಾರ್ಟೆಂಟು. ಇದು ನನಗೆ ಅಡಿಪಾಯ ಅಂತ ಹೇಳ್ಕೊಳ್ಳಿ, ನನ್ನ ಜೀವನದ ಆಧ್ಯಾತ್ಮ ಜೀವನಕ್ಕೆ ಅಡಿಪಾಯ. ಯಾಕಂದರೆ 6th ಸ್ಟ್ಯಾಂಡರ್ಡ್ ಅಲ್ವಾ, 6th, 7th, 8th, 9th, 10th 5 ವರ್ಷಗಳ ಕಾಲ ಅಲ್ಲಿ. ಓಕೆ, ಹೆಚ್ಚಾಗಿ ಹೇಳ್ಕೊಬಾರ್ದಲ್ಲ. ಓಕೆ ನಿಮ್ಮದು ಬೇಡಿಕೆ ಬಂದರೆ ನನ್ನ ಡೈರಿನಲ್ಲಿ ಈ ಥರ ಬೇಜಾನಿದೆ, ಏನೇನೋ ಇದೆ ಬಿಡ್ರಿ, ಅದೆಲ್ಲ ನಾನು ಪಾಠ ಹಾಕ್ತೀನಿ. ಆದರೆ ಕಾಮೆಂಟ್ ಬಾಕ್ಸಲ್ಲಿ ನೀಟಾಗಿ ಬರೀಬೇಕು, ಗುರುಗಳೇ ನೀವು ಹಾಕಿ ನಾವು ನೋಡ್ತೀವಿ, ಏನೂ ನಾವು ಬೇಜಾರು ಮಾಡ್ಕೊಳ್ಳಲ್ಲ ಅಂತ. ಅದೇ ಬೇಜಾರು ಮಾಡ್ಕೊಳಂಗಿದ್ರೆ ದಯವಿಟ್ಟು ಅದನ್ನೂ ಬರೀರಿ. ಗುರುಗಳೇ ಯಾಕೆ ನಿಮ್ಮ ಡೈರಿದೆಲ್ಲ ಹಾಕ್ತೀರಾ, ಯಾಕೆ ನೀವು ನೋಡಿದ್ದು ಮಾಡಿದ್ದೆಲ್ಲ ಹಾಕ್ತೀರಾ, ತಿಂದಿದ್ದು ಕೊಡ್ತಿದ್ದು ಸಂಶೋಧನೆ ಮಾಡಿದ್ದು, ನಿಮ್ಮ ಸ್ಟಡಿ ಗಿಡಿ ಉದ್ಯೋಗ ಅದೆಲ್ಲ ನಮಗೇನು ಬೇಡ ಅನ್ನೋಂಗಿದ್ರೆ ಬೇಡ, ಏನೋ ಗ್ರಹಗಳ ಬಗ್ಗೆ ಇನ್ನೊಂದು ಮತ್ತೊಂದು ಹಾಕ್ಕೊಂಡು ಹೋಗ್ತೀನಿ. ಓಕೆನಾ. ನೋಡಿ, ಈ ವಿಡಿಯೋ ದೊಡ್ಡದಾಗಿರ್ಬೋದು ಅಂದ್ಕೊತೀನಿ, ಎಷ್ಟಾಯ್ತೋ ಗೊತ್ತಿಲ್ಲ. ಓಕೆ, ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಆಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.